ಹಾಯ್ ವೆಲ್ಕಮ್ ಟು ಚಹಲಾಕ್ಸ್. ಇವತ್ತು ಸುಂಡೆಕಾಯಿ ಗೊಜ್ಜು ಅಂದರೆ ಉಸ್ತಿಕಾಯಿ ಅಂತ ಹೇಳ್ತಾರೆ. ಸುಂಡೆಕಾಯಿ ಉಸ್ತಿಕಾಯಿ ಅಂತ ಹೇಳ್ತಾರೆ ಇದಕ್ಕೆ ಸಾಮಾನ್ಯವಾಗಿ. ಇಂಗ್ಲೀಷ್‌ಲಿ ಟರ್ಕಿ ಬೆರ್ರಿ ಅಂತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಇದು ಸಾಮಾನ್ಯವಾಗಿ ಬೇಲಿ ಸಂದಿಲೆಲ್ಲ ಬಿಡ್ತಿರುತ್ತೆ. ಹಳ್ಳಿಗಳಲ್ಲಂತೂ ಖಂಡಿತ ಸಿಗುತ್ತೆ. ಒಂದು ಸಲ ತಿಂಗ್ಳಿಗೆ ಒಂದು ಸಲನಾದ್ರೂ ಇದು ಮಾಡ್ಕೊಂಡು ತಿನ್ನಬೇಕು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದ್ದರಿಂದ ಅದು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಸುಂಡೆಕಾಯಿನ ಬಿಡಿಸ್ಕೊಂಡು ಒಂದು ಶುಂಠಿ ಬೆಳ್ಳುಳ್ಳಿ ಜಜ್ಜುತ್ತೀವಲ್ಲ ಕಲ್ಲು, ಅದ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ತಟ್ಟಿ, ಜಾಸ್ತಿ ಅದನ್ನು ಜಜ್ಜಕ್ಕೆ ಹೋಗಬೇಡಿ. ಸುಮ್ಮನೆ ಒಂದಕ್ಕೆ ಎರಡಂಗೆ ಜಜ್ಜಿ ಸಾಕು. ಅದು ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಬೀಜಗಳಿರುತ್ತೆ. ಆ ಬೀಜ ಎಲ್ಲ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಅದನ್ನು ಜಜ್ಜಿದ್ರೆ ಅದು ತೊಳೆದು ವಾಶ್ ಮಾಡಿದ್ರೆ ಅದೆಲ್ಲ ಹೊರಟೋಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಥರ ಸಾಕು. ತುಂಬ ಜಜ್ಜಿ ಅದನ್ನು ಪುಡಿ ಮಾಡಬೇಡಿ, ಸುಮ್ಮನೆ ತಟ್ಟಿದ್ರೆ ಸಾಕು. ಅದು ಓಪನ್ ಆಗಿಬಿಡುತ್ತೆ. ತುಂಬ ಸಾಫ್ಟ್ ಇರುತ್ತೆ ಕಾಯಿ. ನೀವು ಒಂಚೂರು ತಟ್ಟಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಈಗ ಅದನ್ನು ನೀಟಾಗಿ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಳ್ಳಿ. ವಾಶ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕ್ಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿ ಇಟ್ಕೊಳ್ಳಿ. ಉಪ್ಪು ಅರಿಶಿಣ ಹಾಕೋ ರೀಸನ್ ಏನಂದರೆ ಕಹಿ ಬರಲ್ಲ. ಆಮೇಲೆ ಇನ್ನೊಂದು ಏನಾದ್ರು ಹುಳ ಗಿಳ ಏನಾದ್ರು ಇದ್ದಿದ್ದರೆ ಅದು ಹೊರಟೋಗುತ್ತೆ ಅನ್ನೋಕ್ಕೋಸ್ಕರ. ಈಗ ಇದಕ್ಕೆ ಮಸಾಲ ಹೇಗೆ ರುಬ್ಕೊಳ್ಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಒಂದೆರಡು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಇದು ಆರಿದ್ಮೇಲೆ ಆಡಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಈರುಳ್ಳಿನ ಆಡಿಸ್ಬಿಟ್ಟು ಆಮೇಲೂ ಕೂಡ ಫ್ರೈ ಮಾಡ್ಬೋದು. ಬಟ್ ಈ ರೀತಿ ಫ್ರೈ ಮಾಡಿಬಿಟ್ಟು ಆಡಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ ಗೊಜ್ಜು. ಅದಕ್ಕೋಸ್ಕರ ನೀಟಾಗಿ ಇದನ್ನೆಲ್ಲ ಬ್ರೌನ್ ಕಲರ್ ಬರೋ ಹಾಗೆ ರುಬ್ಬಿಟ್ಕೊಳ್ಳಿ, ಇದು ಫ್ರೈ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅದನ್ನು ರುಬ್ಬಿಟ್ಕೊಳ್ಳಿ. ಈಗ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಎಲ್ಲ ಜಜ್ಜಿ ವಾಶ್ ಮಾಡಿ ಇಟ್ಟಿದ್ವಲ್ಲ, ಆ ಸುಂಡೆಕಾಯಿ ನೀರಿಲ್ಲದೆ ಇರೋಂಗೆ ನೀಟಾಗಿ ಒರೆಸ್ಕೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಎಳ್ಳೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ. ಎಳ್ಳೆಣ್ಣೆನಾದ್ರು ಯೂಸ್ ಮಾಡಿ, ಇಲ್ಲ ಮಾಮೂಲಿ ಎಣ್ಣೆನಾದ್ರು ಯೂಸ್ ಮಾಡಿ. ಈಗ ನೋಡಿ ನಾನು ಅದನ್ನೆಲ್ಲ ರುಬ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರುಬ್ಬಿಟ್ಕೊಳ್ಳಿ. ಹಾಕ್ಬಿಟ್ಟು ರುಬ್ಬಿ ಈ ರೀತಿ ಇಟ್ಕೊಳ್ಳಿ. ಮತ್ತು ಟೊಮೊಟೊ ಹಣ್ಣು, ಒಂದು 2ರಿಂದ 3 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಪೇಸ್ಟ್ ಮಾಡಿಟ್ಕೊಳ್ಳಿ ಈ ರೀತಿ. ಅದಾದಮೇಲೆ ಈಗ ಸುಂಡೆಕಾಯಿ ಹುರಿದು ಇಟ್ಕೊಂಡಾಗಿದೆ. ಈಗ ಮತ್ತೆ ಅದೇ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು 1/4 ಸ್ಪೂನ್ ಮೆಂತ್ಯ, ಆಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ. ನೀವು ಜೀರಿಗೆ ಮೆಂತ್ಯ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹುರ್ಕೊಳ್ಳಿ. ಹುರಿದಾದ್ಮೇಲೆ ನಾವು ಈರುಳ್ಳಿನ ಫ್ರೈ ಮಾಡಿ ಆಡಿಸಿಟ್ಟಿದ್ವಲ್ವ, ಆ ಮಿಶ್ರಣನೂ ಇದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಿ. ಈರುಳ್ಳಿ ಎಲ್ಲ ನೀಟಾಗಿ ಅದು ಫ್ರೈ ಆಗಲಿ. ಅದಾದಮೇಲೆ ಈಗ ಟೊಮೊಟೊ ಹಣ್ಣು ಆಡಿಸಿಟ್ಕೊಂಡಿದ್ವಲ್ಲ, ಆ ಪ್ಯೂರಿನೂ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಬೇಕು. ಸ್ವಲ್ಪ ಟೊಮೊಟೊ ಹಣ್ಣು ರಾಸ್ಮೇಲೆಲ್ಲ ಹೋಗಲಿ. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಅರಿಶಿಣದ ಪುಡಿ, ಆಮೇಲೆ ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪೌಡರು, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಬರೀ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಕ್ಕಿಂತ ಅದನ್ನು ಜೊತೆಗೆ ಸೇರಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಸ್ಪೂನ್, ಇದೊಂದು ಸ್ಪೂನು. ಸಾಂಬಾರು ಖಾರದ ಪುಡಿ 1 ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಅರಿಶಿಣದ ಪುಡಿ ಇಷ್ಟು ಹಾಕ್ಬಿಟ್ಟು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನಾನು ಅದನ್ನೇ ತೊಳೆದು ನೀರನ್ನ ಹಾಕಿದ್ದೀನಿ ಒಂದ್ಸಲ. ಆಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹೆಚ್ಚಿಸ್ಕೋಬೋದು. ಈಗ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಸುಂಡೆಕಾಯಿ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನು ಸ್ವಲ್ಪ ಮುಚ್ಚಿಡಿ. ಅದೆಲ್ಲ ಸ್ವಲ್ಪ ಬೇಯಲಿ, ಸುಂಡೆಕಾಯಿ ಎಲ್ಲ ಸ್ವಲ್ಪ ಬೇಯಲಿ. ಈಗ ಹುಣಸೆಹಣ್ಣಿನ ರಸ, ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದೇ ಹುಣಸೆಹಣ್ಣು ರಸ ಜಾಸ್ತಿ ಹಾಕಿದಷ್ಟು ಟೇಸ್ಟಾಗಿರುತ್ತೆ. ನೋಡ್ಕೊಂಡು ಹಾಕಿ, ಒಬ್ಬೊಬ್ಬರು ಹುಳಿ ಜಾಸ್ತಿ ಇರೋಲ್ಲ. ಹುಣಸೆ ರಸ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಸುಂಡೆಕಾಯಿ ಎಲ್ಲ ಬೆಂದು ರೆಡಿಯಾಗಿದೆ ಅಂತ. ಈಗ ಸ್ವಲ್ಪ ಬೆಲ್ಲದ ಪುಡಿನೋ ಇಲ್ಲ ಬೆಲ್ಲನೋ ಜಜ್ಜಿಬಿಟ್ಟು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮುಚ್ಚಿಡಿ. ಎಲ್ಲ ನೀಟಾಗಿ ಕುದ್ದು ನೀಟಾಗಿ ಆಗಿದೆ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಇದನ್ನು ನಾವು ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು. ಬಟ್ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು 3ರಿಂದ 4 ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಕೆಟ್ಟೋಗಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.